ಪೂರ್ಣ ಅವರು ಹಾಗೆ ಸುಬ್ರಹ್ಮಣ್ಯ ಅವರು ದೊರರಾಜ್ ಸರ್ ಅವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಈಗಾಗಲೇ ಕಳೆದ 2020ರಿಂದಲೂ ಸಹ ನಾವು ಕರ್ನಾಟಕದಾದ್ಯಂತ ಮನೆ ಮನೆಗೂ ಸಂವಿಧಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ತಲುಪಿಸ್ತಕ್ಕಂಥ ಪೀಠಿಕೆಯನ್ನು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದು, ಈಗ ಅದನ್ನ ಸರ್ಕಾರನೇ ವಾಲಂಟರಿಯಾಗಿ ಪ್ರತಿ ಕಾಲೇಜಿನಲ್ಲಿ ಮತ್ತೆ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದಾಗ್ತಾ ಇದೆ. ನಾವು ಇವತ್ತು ಬರೀ ಓದಿಸ್ತಕ್ಕಂಥದ್ದು ಸಾಂಕೇತಿಕಗೊಳಿಸ್ತಕ್ಕಂಥದ್ದು ಆಗಬಾರ್ದು, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಅದು ಹೋಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಅನ್ನೋದು ನಾವು ಈಗಾಗಲೇ ಹೇಳಿದಾಗೆ ಸಾರ್ವಜನಿಕರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ರ ಜೊತೆಯಿಂದ ಇಟ್ಕೊಂಡು ಯುವ ಜನರ ಜೊತೆಯಲ್ಲಿ, ವಿದ್ಯಾರ್ಥಿಗಳ ಜೊತೆಯಲ್ಲಿ, ಸಾಮಾನ್ಯ ಜನರ ಜೊತೆಯಲ್ಲಿ ಈ ಸಂವಿಧಾನದ ಮೌಲ್ಯಗಳನ್ನ ಅವರಿಗೆ ಅಂತರ್ಗತ ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಭಾರತದಲ್ಲಿ ಇರ್ತಕ್ಕಂಥ ಒಂದು ಸೌಹಾರ್ದತೆ, ಬಹುತ್ವದ ವಾತಾವರಣ ಹಾಗೆ ಗಟ್ಟಿಯಾಗಿ ಉಳಿಬೇಕು. ಭ್ರಾತೃತ್ವ ಅಂತಕ್ಕಂಥ ಒಂದು ಬೃಹತ್ ಆಕಾರ ಇರ್ತಕ್ಕಂಥ ಒಂದು ಆಶಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರವಾಗಿ, ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಚಿತ್ರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳಿಗೆ ಪರ್ಯಾಯವಾಗಿ ಈ ಸಂವಿಧಾನದ ಮೌಲ್ಯಗಳನ್ನ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಈ ಭಾರತ ದೇಶವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಒಂದು ಜನರ ಮನಸ್ಸು ಕಟ್ಟತಕ್ಕಂಥ ಕೆಲಸವನ್ನ ಈ ಜಾಥಾದ ಮುಖಾಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತರು ಇದನ್ನ ಪ್ರಚಾರ ಮಾಡಿ ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಮನೆಗೂ ರೀಚ್ ಆಗತ್ತಲ್ಲಿ ನಾವು ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ತಮ್ಮ ಕ್ಲಾರಿಫಿಕೇಶನ್ ಇದ್ರೆ ತಾವು ದಯಮಾಡಿ ಕೇಳಬಹುದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನವೆಂಬರ್ 26 ಸಂವಿಧಾನ ದಿನ ಆಗಿದೆ. ಅದಕ್ಕಿಂತ ಮುಂಚೆ ಇವತ್ತು ಮನೆ ಮನೆಗೂ ಸಂವಿಧಾನವನ್ನ ತಿಳಿಸುವಂಥ ಆಶಯಗಳನ್ನು ಈಡೇರಿಸೋದಕ್ಕೆ ನಾವೆಲ್ಲ ಜನರು ಒಗ್ಗಟ್ಟಾಗಬೇಕು ಅನ್ನೋದು ಒಂದು ಕಾರ್ಯಕ್ರಮ ಏನಿದೆ, ಅದನ್ನು ಯಶಸ್ವಿ ಮಾಡಬೇಕಂತ ಅನ್ನೋದಿದೆ. ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವಕ್ಕೆ ಇವತ್ತು ಮಾಡ್ತಾ ಇರ್ತಕ್ಕಂಥ ನೀತಿಗಳು ಇವೆಲ್ಲವನ್ನು ಕಾಣ್ತಾ ಇದ್ದೀವಿ. ಯಾವ ತಳ ಸಮುದಾಯಗಳು ಇವತ್ತು ಅದರಿಂದ ವಂಚಿತರಾಗಿದ್ದಾರೆ, ಮತ್ತಷ್ಟು ವಂಚಿತರಾಗಿ ಅವ್ರನ್ನ ಈಗಾಗಲೇ ಮನ ಮತ್ತು ಮನೆಗೆ ಸಂವಿಧಾನ ಇರುವ ನೂತನ ಕಾರ್ಯಕ್ರಮವನ್ನು ತಂದುಕೊಡೋರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ಪೂರ್ಣ ಅವರಿಗೆ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯ ಅಂತ ಯಾಕೆ ಅನ್ಸುತ್ತೆ ಅಂದರೆ, ಸಂವಿಧಾನದ ಬಗ್ಗೆ ಪೀಠಿಕೆ ಓದಿಸೋದು, ಘೋಷಣೆಗಳನ್ನು ತಗೋದು ಇದಾಗಿದೆ. ಆದರೆ ಸಂವಿಧಾನದ ಮೌಲ್ಯಗಳನ್ನ ನಾವು ಅಂತರ್ಗತ ಮಾಡಿಕೊಂಡಿಲ್ಲ. ಆ ಸಂವಿಧಾನದ ಮೌಲ್ಯಗಳನ್ನ ನಮ್ಮ ಬದುಕನ್ನಾಗಿ ಮಾಡ್ಕೋಬೇಕು. ಅದು ಮಾಡ್ಕೊಂಡಾಗ ಮಾತ್ರ ಈ ಎಲ್ಲ ದ್ವಂದ್ವಗಳು ಕಡಿಮೆ ಆಗ್ತವೆ ಅಂತ ನಮ್ಮ ಅನಿಸಿಕೆ. ಯಾಕೆಂದ್ರೆ ಮನುಷ್ಯನಿಗೆ ಅರಿವು ಬರ್ಬೇಕಂತಂದ್ರೆ ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ, ಆ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅದು ರೀತಿ ನಾವು ನಡ್ಕೊಳ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಅವನಲ್ಲಿ ಮೂಡಬೇಕು. ಆ ಪ್ರಶ್ನೆ ಮೂಡ್ಕೊಂಡಾಗ ಅವನಿಗೆ ಒಂದು ನೈತಿಕ ಭಯ ಮತ್ತೆ ಕಾನೂನಿನ ಭಯ ಎಲ್ಲ ಉಂಟಾಗಿ ಒಂದು ಸರಿಯಾಗಿ ಮನುಷ್ಯನಾಗಿ ಬದುಕಬೇಕು, ಎಲ್ಲರ ಜೊತೆ ಸೌಹಾರ್ದದಿಂದ ಇರಬೇಕು ಅನ್ನೋಂಥ ಆಟಿಟ್ಯೂಡ್ ಬರ್ತದೆ. ನಾನು ಜಾಸ್ತಿ ಮಾತಾಡಲ್ಲ, ಹಿರಿಯರಿದ್ದಾರೆ. ನಾನು ಕಾರ್ಯಕ್ರಮದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನಾನು ಕೇಳಬೇಕು, ಹಿರಿಯರಿಗೆ ಮಾತಾಡಬೇಕು. ಸೊ 22ನೇ ತಾರೀಕು ನಮ್ಮದೊಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದರಲ್ಲಿ ತುಮಕೂರಲ್ಲಿ ಸುಮಾರು ವರ್ಷಗಳಿಂದ ತಳಮಟ್ಟದಿಂದ ಕೆಲಸ ಮಾಡ್ತಾ ಇರುವಂಥ ಮುಖಂಡರು, ಸಂಘಟನೆಗಳು ಆ ಒಂದು ಉದ್ಘಾಟನೆಯಲ್ಲಿ ಭಾಗವಹಿಸ್ತಾರೆ. ಅದರ ನೇತೃತ್ವ ಪ್ರೊಫೆಸರ್ ದೊರೈರಾಜ್ ಸರ್ ಮಾಡ್ತಾ ಇದ್ದಾರೆ, ಮತ್ತೆ ಶಿವಸುಂದರ್ ಅವರು ಬರ್ತಾ ಇದ್ದಾರೆ. ಹಲವಾರು ರಾಮಕುಮಾರಿ ಮೇಡಮ್, ಬಾಲಗುರುಮೂರ್ತಿ ಸರ್, ಯತಿರಾಜ್ ಅವರು, ಅರುಂಧತಿ ಮೇಡಮ್, ಅನುಪಮ ಮೇಡಮ್, ಕಲ್ಯಾಣಿ ಮೇಡಮ್, ಸುಬ್ರಹ್ಮಣ್ಯ ಸರ್, ತಾಜುದ್ದೀನ್ ಸರ್, ಕಂಬೇಗೌಡರು ಮತ್ತೆ ಬಾಲಕೃಷ್ಣ ಸರ್ ಎಲ್ಲರೂ ಅದರಲ್ಲಿ ಉಪಸ್ಥಿತರಿರ್ತಾರೆ. ಅದಾದ ನಂತರ 23ರಿಂದ ನಮಗೆ ಕಾರ್ಯಕ್ರಮಗಳು, ಸಂವಿಧಾನ ಕಾರ್ಯಾಗಾರಗಳನ್ನ ನಾವು ತುಮಕೂರಿನ ವಿಭಿನ್ನ ಭಾಗಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿವಸ ನಾವು ಬೇರೆ ಬೇರೆ
ಏರಿಯಾಗಳಿಗೆ ಹೋಗ್ತಾ ಇದ್ದೀವಿ. SN ಪಾಳ್ಯ ಆಗಿರಲಿ, ಭಾರತೀ ನಗರ ಆಗಿರಲಿ, ಅಲ್ಲಿ ನಾವು ಸಂವಿಧಾನ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ನಂತರ ಸಂಜೆ ಅಮಾನಿಕೆರೆಯಲ್ಲಿ ಒಂದು ಸಾರ್ವಜನಿಕರ ಜೊತೆ ಸಂವಾದದ ಒಂದು ಕಾರ್ಯಕ್ರಮ ಇದೆ. 24 ತುಮಕೂರು ಯೂನಿವರ್ಸಿಟಿನಲ್ಲಿ ಆಗ್ತಾ ಇದೆ. ಅದೇ ಥರ ದಿಬ್ಬೂರಲ್ಲಿ ಸಂಜೆ ಮಾಡ್ತಾ ಇದ್ದೀವಿ. 25ನೇ ತಾರೀಕು ಗ್ಲೋಬಲ್ ಶಾಹೀನ್ ಮಹಿಳಾ ಕಾಲೇಜಲ್ಲಿ ಆಗ್ತಾ ಇದೆ. 26ನೇ ತಾರೀಕು ನಾವು ಆಲಿ PU ಕಾಲೇಜಲ್ಲಿ ಒಂದು ಸಂವಿಧಾನ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. 26 ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸಂವಿಧಾನ ದಿನಾಚರಣೆ